ನಾವು ಇದನ್ನೆಲ್ಲ ಸುಲ್ಕೊಳ್ಬೇಕಾಗ್ತದೆ. ನೋಡಿ, ಇದು ಒಳಗಿನ ಇದೆಲ್ಲ ಸುಲ್ಕೊಂಡು ತೆಗಿಬೇಕಾಗ್ತದೆ. ಸುವರ್ಣಗಡ್ಡೆ ಹೂವನ್ನು ತೆಗೆದಿಟ್ಕೊಂಡಿದ್ದೇವೆ. ನಾನು ಇಂಥದ್ದು 2 ತೊಗೊಂಡಿದ್ದೀನಿ, ಯಾಕಂದರೆ ಒಂದು ತುಂಬಾ ಕಡಿಮೆ ಆಗ್ತದೆ ಪಲ್ಯ. ಈ ರೀತಿ ಕಾಣ್ತದೆ. ಈ ರೀತಿ ಅಂದರೆ ಇದು ನೋಡಿ, ಈ ಮೇಲಿನ ಕ್ಯಾಪ್ ಅಂತ ಸುಗಂಧ, ಒಳ್ಳೆ ಸುಗಂಧ ಆಗ್ತಾ ಇದೆ, ಸುವಾಸನೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಸ್ನೇಹಿತರೆ, ನಾವಿವತ್ತು ಸುವರ್ಣಗಡ್ಡೆ ನೋಡಿ ಈ ರೀತಿ ಇರ್ತದೆ. ನಿಮ್ಮ ಭಾಷೆಯಲ್ಲಿ ಏನಂತಾರೆ ಅಥವಾ ನಿಮಗೆ ನಿಮ್ಮ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದರ ಹೆಸರಿದೆ, ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಅದಕ್ಕೆ ನಾವು ಇದಕ್ಕೆ ಸುವರ್ಣಗಡ್ಡೆ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ಸುವರ್ಣಗಡ್ಡೆ ಅಂತೇಳಿ. ಇದಕ್ಕೆ ಈ ರೀತಿ ಹೂ ಬಂದಿದೆ ನೋಡಿ. ನಾವು ಸುವರ್ಣಗಡ್ಡೆಯಿಂದ ಈ ಹೂವಿಂದ ಪಲ್ಯ ಏನು ಮಾಡ್ತೀವಿ ಇವತ್ತು. ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಕೆಲವೊಬ್ಬರು ಬೇರೆ ಬೇರೆ ರೀತಿಯಲ್ಲೆಲ್ಲ ಪಲ್ಯ ಮಾಡ್ತಾರೆ. ನನ್ನ ಪದ್ಧತಿಯನ್ನು ನಾನು ಹೇಗೆ ಮಾಡ್ತೇನೆ ಅದನ್ನು ತೋರಿಸ್ಕೊಡ್ತೇನೆ. ನಾನು ಇದು ಮೊದಲು ಹೂವನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹೂವಂತೂ ಕಟ್ ಮಾಡಿಕೊಂಡೆ. ನೋಡಿ ಸ್ನೇಹಿತರೆ, ಹೂವು ಈ ರೀತಿ ಇರ್ತದೆ. ನಾವು ಇದನ್ನೆಲ್ಲ ಸುಲ್ಕೊಳ್ಬೇಕಾಗ್ತದೆ. ನೋಡಿ, ಇದು ಒಳಗಿನ ಇದೆಲ್ಲ ಸುಲ್ಕೊಂಡು ತೆಗಿಬೇಕಾಗ್ತದೆ. ಸುಲ್ಕೊಂಡು ಸ್ವಲ್ಪ ಗಟ್ಟಿ ಇದೆ ನೋಡಿ, ಈ ರೀತಿ ಸುಲ್ಕೊಂಡು ತೆಕ್ಕೊಳ್ಬೇಕಾಗ್ತದೆ. ತೆಕ್ಕೊಂಡ ನಂತರ ಈ ಕೆಳಗಿನ ಈ ದಂಟೆಯಿಂದ ಕಟ್ ಮಾಡಿ ಚೆಲ್ಲಬೇಕು, ಇಲ್ಲದಿದ್ದು ಬಾಯಿ ಹಚ್ತದೆ. ಇದಿಷ್ಟೇ ನಾವು ಪಲ್ಯಗೆ ಯೂಸ್ ಮಾಡೋದು. ಇದರ ಪಲ್ಯ ಮಾಡೋದನ್ನು ನಾನು ಇವತ್ತು ಹೇಳ್ತೇನೆ. ಈಗ ಇದನ್ನ ತೆಗೆದು ಸೈಡಿಗೆ ಇಡೋಣ. ಸ್ನೇಹಿತರೆ, ನಾವು ಪಲ್ಯ ಮಾಡಲಿಕ್ಕೆ ಸುವರ್ಣಗಡ್ಡೆ ಹೂವಿನ ಪಲ್ಯ ಮಾಡಲಿಕ್ಕೆ ನಾವು ಹೆಸರುಬೇಳೆ ತೊಗೊಂಡಿದ್ದೇವೆ. ಏನು ಜಾಸ್ತಿ ಏನು ತೊಗೊಳ್ಬೇಕಾಗಿದ್ದ ಅವಶ್ಯಕತೆ, ನಾನು ಸ್ವಲ್ಪನೇ ತೊಗೊಂಡಿದ್ದೇನೆ ನೋಡಿ. ನಾನು ಸ್ವಲ್ಪನೇ ಹೆಸರುಬೇಳೆ ತೊಗೊಂಡಿದ್ದೇನೆ. ಇದನ್ನ ಈಗ ಚೆನ್ನಾಗಿ ತೊಳೆದ್ಬಿಟ್ಟು ಕುದಿಸ್ಲಿಕ್ಕೆ ಇಡೋಣ. ಈ ಪೂರ್ತಿ ಬೆಂದು ಪೂರ್ತಿ ಪೌಡ್ರ್ ಆಗಬೇಕು. ಪೌಡ್ರಲ್ಲ, ಇದು ಪೇಸ್ಟ್ ಟೈಪ್ ಆಗಬೇಕು. ಅಂದರೆ ಪೂರ್ತಿಯಾಗಿ ಕುದಿಸ್ಬೇಕು. ಇದನ್ನ ಬೇಳೆ ಹೀಗೆ ಉಳಿಬಾರ್ದು. ಚೆನ್ನಾಗಿ ಕುದಿದ ನಂತರ ಇದರಲ್ಲಿ ಉಳ್ಳಾಗಡ್ಡೆ, ಟೊಮೆಟೊ, ಹಸಿಮೆಣಸು ಮತ್ತು ನಾವು ಏನು ಸುವರ್ಣಗಡ್ಡೆ ಹೂವನ್ನು ತೆಗೆದಿಟ್ಕೊಂಡಿದ್ದೇವೆ. ನಾನು ಇಂಥದ್ದು 2 ತೊಗೊಂಡಿದ್ದೀನಿ, ಯಾಕಂದರೆ ಒಂದು ತುಂಬಾ ಕಡಿಮೆ ಆಗ್ತದೆ ಪಲ್ಯ. ನಮ್ಮನೇಲಿ 2 ಗಡ್ಡೆ ಇದ್ದು 2 ಗಡ್ಡೆಗೆ ಹೂ ಬಂದಿತ್ತು. ಹಾಗಾಗಿ 2 ಗಡ್ಡೆಯನ್ನು ತೊಗೊಂಡಿದ್ದೇವೆ, 2 ಹೂವನ್ನು ತಗೊಂಡಿದ್ದೇವೆ. ಪಲ್ಯ ಮಾಡೋಣ. ನಾನು ಹೇಳ್ತೇನೆ, ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂತೇಳಿ. ಈಗ ಮೊದಲು ನಾವು ಹೆಸರುಬೇಳೆಯನ್ನು ಕುದಿಸ್ಲಿಕ್ಕೆ ಇಡೋಣ. ಮೊದಲು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ, ಇದಕ್ಕೆ ನೀರು ಹಾಕಿದ್ದೀನಿ. ಇದು ಪಲ್ಯ ಮಾಡಲಿಕ್ಕಾಗಿದ್ದರಿಂದ ಜಾಸ್ತಿ ನೀರು ಹಾಕೋದಿಲ್ಲ, ಸ್ವಲ್ಪನೇ ನೀರು ಹಾಕಿ ಇಷ್ಟೇ ನೀರಲ್ಲಿ ಕುದಿಸ್ತೇನೆ. ಇದು ನೋಡಿ ಸ್ನೇಹಿತರೆ, ಇದು ಚೆನ್ನಾಗಿತ್ತು. ಇದು ಹಾಕೋದಿಲ್ಲ. ಇದು ಪಲ್ಯ ಹಾಕಿದರೆ ಬಾಯಿ ತುರಿಕೆ, ಬಾಯಿ ಕೆರೆತ ಎಲ್ಲ ಬರ್ತದೆ. ಪಲ್ಯ ಹಾಕೋದು ಇದಿಷ್ಟೇ ಮಾತ್ರ. ಈ ದಂಟನ್ನು ಹಿಂದಿನ ದಂಟನ್ನು ಕಟ್ ಮಾಡಿ ತೆಗಿಬೇಕು. ಇದು ನೋಡಿ, ಈ ಹೂ ಅರಳಿದೆ. ಇದು ಇನ್ನೂ ಅರಳಿಲ್ಲ ಅಂದರೆ ಇದು ಅರಳೋದಿಲ್ಲ. ಇದು ಸ್ವಲ್ಪ ಇದಾಗ್ತದೆ, ಆಮೇಲೆ ಕೊಳ್ತು ಹೋಗ್ಬಿಡ್ತದೆ. ಇದೇನಂದರೆ ಇದು ಏನೇನು ಇದರೊಳಗೆ ತುಂಬಾ ಸ್ಪಂಜ್ ಟೈಪ್ ಇರ್ತದೆ. ಆಮೇಲೆ ಇದೇನಿದೆ ಅಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಸ್ಪಂಜ್ ಟೈಪ್ ಇರ್ತದೆ, ಸ್ವಲ್ಪ ಗಟ್ಟಿ ಇರ್ತದೆ. ಇದು ಈ ಭಾಗ ಏನಿದೆ ತುಂಬಾ ಗಟ್ಟಿ ಇರ್ತದೆ. ಈ ಮೇಲಿನ ಹೂಗಳು ಬಿಟ್ಟರೆ ಇದು ಒಂದು ರೀತಿ ಕಾಂಡ ಗಟ್ಟಿ ಇರ್ತದೆ. ಇದನ್ನ ನಾವೀಗ ಹೇಗೆ ಪಲ್ಯ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೇವೆ. ಸ್ನೇಹಿತರೆ, ನಾವು ಈ ಪಲ್ಯ ಅಂತ ಹೇಳಿ ನಾವು ನಮ್ಮ ಮನೇಲಿ ಯಾವುದೇ ಪಲ್ಯಗೆ ಎಣ್ಣೆನ ಹಾಕೋದಿಲ್ಲ. ಹಾಗಾಗಿ ನಾನು ಎಣ್ಣೆ ಹಾಕದೇ ಈ ಪಲ್ಯ ಹೇಗೆ ಮಾಡ್ತೀವಿ ನಾವು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೇವೆ. ಅಂದರೆ ನಾನು ಹಸಿಮೆಣಸನ್ನು ನಾನು ಸ್ವಲ್ಪ ಉದ್ದದೇ ಕಟ್ ಮಾಡ್ಕೊಂಡಿದ್ದೇನೆ. ಯಾಕಂದರೆ ನಮ್ಮಲ್ಲಿ ಹಸಿಮೆಣಸು ಯಾರೂ ತಿನ್ನೋದಿಲ್ಲ, ಅದನ್ನ ಪಲ್ಯ ಹಾಕಿದ್ರು ಕೂಡ
ಚೆಲ್ಲಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ. ಮತ್ತೊಂದು ಹೇಳ್ಬೇಕಂದ್ರೆ ಈ ಹಸಿಮೆಣಸು ಖಾರ ಇಲ್ಲ. ನಮ್ಮ ಮನೆಯಲ್ಲಿ ಜಾಸ್ತಿ ಖಾರ ಯಾರು ತಿನ್ನೋದಿಲ್ಲ, ಹಾಗಾಗಿ ಹಸಿಮೆಣಸು ಖಾರ ಇಲ್ಲ. ಹಾಗೆ ಸಿಂಪಲ್ ಸಿಪ್ಪೆ ಹಸಿಮೆಣಸನ್ನು ಕೊಯ್ಕೊಂಡಿದ್ದೇನೆ. ಇದೇನೆಂದರೆ ಟೊಮೆಟೊ ನಾನು ಒಂದು ದೊಡ್ಡದು ಒಂದು ಸಣ್ಣ ಟೊಮೆಟೊ ಹಾಕ್ತಾಯಿದ್ದೇನೆ, 2 ಹೂವಿಗೆ. ಆಮೇಲೆ ನಾನು ಮಧ್ಯಮ ಸೈಜಿನ ಉಳ್ಳಾಗಡ್ಡೆಯನ್ನು ತೊಗೊಂಡಿದ್ದೇನೆ, 1-2 ತೊಗೊಂಡಿದ್ದೇನೆ. ಅದನ್ನ ಕೊಯ್ದು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಲ್ಯ ಮಾಡೋದನ್ನ ಹೇಗಂತ ತಿಳಿಸ್ತೀನಿ ನಿಮಗೆ. ಸ್ನೇಹಿತರೆ, ಈ ಹೂವಲ್ಲಿ ಒಂದು ವಿಶೇಷ ಏನಂದರೆ ನೋಡಿ, ಇದು ಮೇಲುಗಡೆ ಈ ರೀತಿ ಒಂದು ರೀತಿ ಕ್ಯಾಪ್ ಟೈಪ್ ಇರ್ತದೆ. ಆನಂತರ ಇದು ಸೆಕೆಂಡು ಇದೇನೆಂದರೆ ಇದು ಸಣ್ಣ ಗುಳ್ಳೆಗಳು ಟೈಪ್ ಕಾಣ್ತಾ ಇದೆ ನಿಮಗೆ. ಇದೇನಂದರೆ ಸ್ವಲ್ಪ ಥಿಕ್ಕಾಗಿ, ಅಂದರೆ ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಂಡಿರ್ತದೆ. ಆಮೇಲೆ ಕೆಳಗಡೆ ನೋಡಿ, ಇದು ಹೂ ಟೈಪ್, ಇದು ಫ್ರೀ ಆಗಿರ್ತದೆ, ಒಂದು ಸ್ವಲ್ಪ ಬಿಡಿಯಾಗಿರ್ತದೆ. ಇದಕ್ಕೆ 3 ಸ್ಟೇಜ್ ಇರ್ತದೆ. ಇದು ಕೆಳಗಡೆ ಅದರ ದಂಟು ಇರ್ತದೆ, ಇದು ಮೇಲ್ಗಡೆ ಒಂದು ಕವರ್, 2 ಕವರ್ ಇರ್ತದೆ. ಆ ಕವರನ್ನು ತೆಗೆದುಹಾಕಬೇಕು, ಆಮೇಲೆ ಕೆಳಗಡೆ ದಂಟನ್ನು ತೆಗೆಚಲ್ಬೇಕು. ನಾನು ಆವಾಗಲೇ ತೆಗೆಚಲ್ಲಿದ್ದೇನೆ. ಆಮೇಲೆ ಇದನ್ನು 3 ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಪಲ್ಯ ಮಾಡಬೇಕು. ಸ್ನೇಹಿತರೆ, ಇದು ನೋಡಿ, ಇದು ಈ ರೀತಿ ಇರ್ತದೆ. ಆಮೇಲೆ ಇದನ್ನ ಕಟ್ ಮಾಡಿದ ನಂತರ ಈ ರೀತಿ ಕಾಣ್ತದೆ. ಈ ರೀತಿ ಅಂದರೆ ಇದು ನೋಡಿ, ಈ ಮೇಲಿನ ಕ್ಯಾಪ್ ಈ ಭಾಗ ಏನಿದೆ ಅದು ತುಂಬಾ ಸಾಫ್ಟು, ಒಂದು ರೀತಿ ಜಾಳಿ ಟೈಪ್ ಕಾಣ್ತಾ ಇರ್ತದೆ. ಆಮೇಲೆ ಇದು ಸೆಕೆಂಡ್ ಪೋರ್ಷನ್ ಏನಿದೆ, ಇದು ಇಲ್ಲಿ ಗಟ್ಟಿ ಇರ್ತದೆ, ಆದರೆ ಇಲ್ಲಿ ಏನಿದೆ ಸ್ಪಂಜ್ ಟೈಪ್, ಏಕದಮ್ ಸ್ಪಂಜ್ ಟೈಪ್ ಕಾಣ್ತಾ ಇರ್ತದೆ. ಆನಂತರ ಇದು ನೋಡಿ, ಈ ಹೂವು ಫ್ರೀ ಇರುವಂಥ ಬಿಡಿಯಾಗಿರುವಂಥ ಹೂವು ಇರುವಂಥ ಜಾಗದಲ್ಲಿ ತುಂಬ ಗಟ್ಟಿ, ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತದೆ, ಗಟ್ಟಿಯಾಗಿರ್ತದೆ. ಸ್ನೇಹಿತರೆ, ಇದು ನೋಡಿ, ಈ ಹೂವು ಎಲ್ಲ ಕಟ್ ಮಾಡಿದ್ದೇನೆ. ಅಂದರೆ ಇದನ್ನು ಸಣ್ಣ ಕಟ್ ಮಾಡಬೇಕು, ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಇದು ನೋಡಿ, ಇದು ಎಷ್ಟು ಸ್ಪಂಜ್ ಟೈಪ್ ಇದೆ. ಇದು ಸ್ವಲ್ಪ ಹಾರ್ಡ್ ಇರ್ತದೆ, ಈ ಕೆಳಗಡೆ ಭಾಗ, ಇದು ಮಧ್ಯದ ಭಾಗ, ಇದು ಮೇಲುಗಡೆ ಕ್ಯಾಪ್. ಇದು ನೋಡಿ, ಒಳಗಡೆ ಇರುತ್ತೆ, ಒಳಗಡೆಯಿಂದ ಹೀಗೆ ಸ್ಮೂತಾಗಿರ್ತದೆ. ಸಿಂಪಲ್ ನಾನು ಇಲ್ಲಿ ಟೊಮೆಟೊ, ಉಳ್ಳಾಗಡ್ಡೆ ಜೊತೆಗೆ ಹಸಿಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಳ್ತೇನೆ. ಇದನ್ನ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೇನೆ. ಸ್ನೇಹಿತರೆ, ಇದು ನೋಡಿ, ಇದು ಸುವರ್ಣಗಡ್ಡೆ ಹೂವನ್ನು ನಾವು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀವಿ. ಏನು ಮಾಡಬೇಕಂದ್ರೆ ಮೊದಲು ಹೆಸರುಬೇಳೆಯನ್ನು ಬೇಯಿಸ್ಲಿಕ್ಕಿಡಬೇಕು. ಸ್ನೇಹಿತರೆ, ಇದು ನೋಡಿ, ಹೆಸರುಬೇಳೆ ಕುದೀತಾ ಇದೆ. ಇದು ಏನೋ ಕರಗಬೇಕು, ತುಂಬ ಕುದಿಬೇಕಿನ್ನು. ಆನಂತರ ಇದು ಚೆನ್ನಾಗಿ ಕರಗಿದ ನಂತರ ಇದರಲ್ಲಿ ಹಸಿಮೆಣಸು, ಉಳ್ಳಾಗಡ್ಡೆ, ಟೊಮೆಟೊ ಎಲ್ಲ ಹಾಕಿ ಆನಂತರ ಹೂವನ್ನು, ಸುವರ್ಣಗಡ್ಡೆ ಹೂವು ಇದನ್ನು ತೊಳೆದು ಹಾಕ್ತೇವೆ. ಸ್ನೇಹಿತರೆ, ನಾವಿವಾಗ ಇದಕ್ಕೆ ಹಸಿಮೆಣಸು, ಉಳ್ಳಾಗಡ್ಡೆ, ಟೊಮೆಟೊ ಜೊತೆಗೆ ಕಾಯಿ ತುರಿ ಎಲ್ಲನೂ ಹಾಕಿಬಿಟ್ಟು ಇದನ್ನ ಕುದಿಲಿಕ್ಕೆ ಇಡ್ತೇನೆ. ನಾನು ಇದಕ್ಕೆ ನಾವು ಕಟ್ ಮಾಡಿದಂಥ ಸುವರ್ಣಗಡ್ಡೆ ಹೂವನ್ನು ಹಾಕಿದ್ದೇನೆ ಮೊದಲೇ. ಇದು ನೋಡಿ, ಇದು ನಿಮಗೆ ಕಾಣ್ತಾ ಇದೆ ಸ್ವಲ್ಪ. ಇದು ನೋಡಿ, ನಾವು ಕಟ್ ಮಾಡಿದಂಥ ಸುವರ್ಣಗಡ್ಡೆ ಹೂವನ್ನು ಹಾಕಿದ್ದೇವೆ. ಮತ್ತು ಬೇಳೆನೂ ಚೆನ್ನಾಗಿ ಕುದ್ದಿದೆ, ಸ್ಮ್ಯಾಶ್ ಆಗಿಬಿಟ್ಟಿದೆ. ಬೇಳೆ ನೋಡಿ, ಪೂರ್ತಿ ಕುದ್ದು ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಬೇಯಿಸ್ಲಿಕ್ಕೆ ಬಿಡಬೇಕು. ಮತ್ತು ನೋಡೋಣ ಈಗ ಹೇಗೆ ಮಾಡಿದೆ ಅಂತ. ಫಸ್ಟ್ ಕ್ಲಾಸ್ ಪಲ್ಯ ಆಗಿದೆ.
ವಾವ್, ಎಂಥ ಸುಗಂಧ, ಎಂಥ ಸುಗಂಧ, ಒಳ್ಳೆ ಸುಗಂಧ ಬರ್ತಾ ಇದೆ, ಸುವಾಸನೆ. ಪಲ್ಯ ಅಂತೂ ರೆಡಿಯಾಗಿದೆ. ಈಗಿದು ಸ್ವಲ್ಪ ಹಾಗೆ ಇಟ್ಟರೆ ಗಟ್ಟಿ ಆಗ್ತದೆ. ಇದಕ್ಕೆ ಬೆಂಕಿ ಏನು ಬೇಡ. ಈಗ ನಾವು ಗ್ಯಾಸನ್ನು ಆಫ್ ಮಾಡೋಣ. ನೋಡಿ, ಇದರ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಆಗಿದೆ. ಊಟ ಮಾಡಬೇಕಾದ್ರೆ ಇದರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಹೀಗೆಲ್ಲ ಮುಚ್ಚಿಟ್ಬಿಡೋಣ. ಸ್ನೇಹಿತರೆ, ಇದು ನೋಡಿ, ಇಲ್ಲಿ ಹೆಸರುಬೇಳೆ ಅಂತೂ ಪೂರ್ತಿ ಕುದ್ದಿದೆ. ಈಗ ಇದಕ್ಕೆ ನಾವು ಉಳ್ಳಾಗಡ್ಡಿ ಎಲ್ಲ ಹಾಕೋಣ. ಇದಕ್ಕೆ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೇನೆ. ಆನಂತರ ಉಳ್ಳಾಗಡ್ಡೆ ಹಾಕ್ತಾಯಿದ್ದೇನೆ. ಇದಕ್ಕೆ ಒಗ್ಗರಣೆ ಕೊಡೋದಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ತೀವಿ. ನೀರೆಲ್ಲ ಅಟ್ಸೋಗ್ಬಿಟ್ಟಿದೆ. ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಈಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ. ಇವಾಗ ಇದನ್ನು ಸಣ್ಣ ಕೊಯ್ದು ತೊಳೆದಿಟ್ಕೊಂಡಂಥ ಸುವರ್ಣಗಡ್ಡೆ ಹೂವನ್ನು ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ, ಇಷ್ಟೇ ನೀರಲ್ಲಿ ಇದು ಕುದೀತದೆ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಿಟ್ಟೆಲ್ಲ ಹಾಕ್ತೇನೆ. ಸ್ವಲ್ಪನೇ ಅರಿಶಿನ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ನಮ್ಮಲ್ಲಿ ಖಾರ ಯಾರು ತಿನ್ನೋದಿಲ್ಲ, ಜಾಸ್ತಿ ಖಾರ ತಿನ್ನೋದಿಲ್ಲ, ಹಾಗಾಗಿ ಖಾರ ಪುಡಿ ಹಾಕ್ತಾಯಿಲ್ಲ. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ. ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಸ್ವಲ್ಪ ನೀರು ಹಾಕ್ತೀನಿ. ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ, ಆದರೂ ಕೂಡ ಒಂದು ಸ್ವಲ್ಪ ಹಾಕಿಟ್ಟಿರ್ತೇನೆ ನಾನು, ಯಾಕಂದರೆ ಚೆನ್ನಾಗಿ ಕುದಿಲಿ ಅಂತ. ಬೇಳೆ ಅಂತೂ ಪೂರ್ತಿ ಸ್ಮ್ಯಾಶ್ ಆಗಿದೆ. ಇಷ್ಟೇ, ಇದಕ್ಕೆ ಹಾಕೋದು ಮತ್ತೇನಿಲ್ಲ. ಎಣ್ಣೆ ಹಾಕೋದಿಲ್ಲ, ಯಾವುದೇ ರೀತಿ ಒಗ್ಗರಣೆ ಕೊಡೋದಿಲ್ಲ. ಹೀಗೆ ರುಚಿ ಆಗ್ತದೆ. ಇದರಲ್ಲೀಗ
ಈ ಸದ್ಯಕ್ಕಂತೂ ಅರಿಶಿಣದ ವಾಸನೆ ಬರ್ತಾಯಿದೆ. ಇನ್ನೊಂದು ಸ್ವಲ್ಪ ಹೊತ್ತು ನಂತರ ಆ ಅರಿಶಿಣದ ವಾಸನೆ ಮರೆಯಾಗಿ ಈ ಹೂವಿನ ಒಂದು ರೀತಿಯ ಅರೋಮಾ ಬರ್ತದೆ. ಅರೋಮಾನ ನಿಮಗೆ ಫೀಲ್ ಮಾಡಿಸೋದು ಸಾಧ್ಯ ಇಲ್ಲ. ಅದು ನೀವು ಸ್ವಲ್ಪ ಮನೆಯಲ್ಲಿ ಈ ಹೂವಿನ ಪಲ್ಯ ಮಾಡಿ ಅರೋಮಾನ ತೊಗೊಳ್ಬೋದು, ಜೊತೆಗೆ ಇದರ ಟೇಸ್ಟನ್ನು ನೋಡ್ಬೋದು. ಆಮೇಲೆ ಸ್ವಲ್ಪ ಮುಚ್ಚಿಡೋಣ.